ಒಂದು ಸಿನಿಮಾಗೆ ಟೈಟಲ್ ಎಷ್ಟು ಇಂಪಾರ್ಟೆಂಟು, ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ? ನಿನ್ನೆ ಎಲೆಕ್ಷನ್ ರಿಸಲ್ಟ್ಸ್ ಬಂದಿದೆ. ತಮಿಳುನಾಡಲ್ಲಿ ಏನಾಯಿತು ಅಂತ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ತಮಿಳುನಾಡಿನ ರಾಜಕೀಯಕ್ಕೂ ಸಿನಿಮಾಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ. ನೋಡಿ, ಒಂದು ಸಿನಿಮಾದ ಟೈಟಲ್ ಜನನಾಯಕ ಅಂತ ಒಂದು ಸಿನಿಮಾ ರಿಲೀಸ್ ಆಗಲೇ ಇಲ್ಲ. ಯಶಸ್ವಿ ಆಗುತ್ತೋ ಬಿಡುತ್ತೋ ರಿಲೀಸ್ ಆದ್ಮೇಲೆ ನಾವು ನೋಡ್ಬೇಕು. ಆದರೆ ಅದಕ್ಕಿಂತ ಮುಂಚೆ ರಿಯಲ್ ಆಗಿ ಅವರು ಯಶಸ್ವಿಯಾಗಿ ತಮಿಳುನಾಡಿನ ಚುಕ್ಕಾಣಿಯನ್ನು ಹಿಡಿಯೋದಕ್ಕೆ ರೆಡಿಯಾಗಿದ್ದಾರೆ. ಯಾರು ಅಂತ ನಿಮ್ಗೆಲ್ರಿಗೂ ಗೊತ್ತು, ದಳಪತಿ ವಿಜಯ್. ಹೀಗಾಗಿ ಈ ಸಿನಿಮಾದ ಟೈಟಲ್ ಏನಿದೆಯಲ್ಲ ಜನನಾಯಕನ್ ಅಂತ, ಅದನ್ನ ಅವರು ರಿಯಲ್ ಆಗಿ ಸಾಧಿಸಿ ತೋರಿಸಿದ್ದಾರೆ ಅಲ್ವಾ? ನಿಮ್ಗೂ ಹಾಗೆ ಅನ್ಸುತ್ತಲ್ವಾ? ಓಕೆ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ಕಾಕಾ ಜೊತೆ ಈ ವಾರ ಸಿನಿಮಾ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ. FMC ಪ್ರೆಸೆಂಟ್ಸ್ ಮೂವಿ ಪ್ರಿವ್ಯೂ ವಿತ್ ಕಾಕಾ ಇನ್ ಅಸೋಸಿಯೇಷನ್ ವಿತ್ ರಿಯಲ್ ಮರ್ಕೇರ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತು ಯಾವ ಸಿನಿಮಾಗಳ ಬಗ್ಗೆ ನಾನು ಮಾತಾಡ್ತೀನಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸಾಕಷ್ಟು ಸಿನಿಮಾಗಳು ತೆರೆ ಕಾಣ್ತಾ ಇದಾವೆ. ಯಾವತ್ತು ಅಂದ್ರೆ ಮೇ 8ನೇ ತಾರೀಕು. ಬನ್ನಿ ಒಂದೊಂದಾಗಿ ನೋಡೋದಾದ್ರೆ, ಕನ್ನಡದಲ್ಲಿ 5 ಸಿನಿಮಾ, ಹಿಂದಿಯಲ್ಲಿ 8 ಸಿನಿಮಾ, ತೆಲುಗಲ್ಲಿ 6 ಸಿನಿಮಾ, ತಮಿಳಲ್ಲಿ 2, ಮಲಯಾಳಂ ಅಲ್ಲಿ 4, ಇಂಗ್ಲಿಷಲ್ಲಿ 2, ಒಟ್ಟು 27 ಸಿನಿಮಾಗಳು ಮೇ 8ಕ್ಕೆ ತೆರೆ ಕಾಣ್ತಾ ಇದಾವೆ. ಒಂದೊಂದಾಗಿ ನೋಡೋದಾದ್ರೆ, ಮೊದಲನೆಯದಾಗಿ ಮತ್ತೆ ಮಳೆ ಹೊಯ್ಯುತ್ತಿದೆ. ಅದರ ಪೋಸ್ಟರ್ನ ತೋರಿಸ್ತಾ ಇದ್ದೀನಿ. ಈ ಕನ್ನಡ ಸಿನಿಮಾ ರಂಗದಲ್ಲಿ ಈ ಮಳೆ ಅನ್ನೋ ಶಬ್ದ, ನಾನು ಅವಾಗಲೇ ಹೇಳಿದೆ ಟೈಟಲ್ ಅನ್ನೋ ವಿಷಯದಲ್ಲಿ, ಈ ಮಳೆ ಅನ್ನೋ ಶಬ್ದ ಸಾಕಷ್ಟು ಸಿನಿಮಾಗಳಿಗೆ ಯಶಸ್ಸನ್ನು ಕೊಟ್ಟಿದೆ. ನೀವೇ ಒಂದ್ಸರಿ ಕಣ್ಣು ಮುಚ್ಕೊಂಡು ಯೋಚನೆ ಮಾಡಿ, ಮಳೆ ಅನ್ನೋ ಹೆಸರಲ್ಲಿ ಯಾವ ಸಿನಿಮಾಗಳು ಬಂದಿದೆ ಅಂತ. ಇವಾಗ ಮತ್ತೆ ಅದೇ ಸಿನಿಮಾ ಬರ್ತಾ ಇದೆ. ಅದೇ ಅಂದ್ರೆ ಬೇರೆ ಹೆಸರಿಂದು, ಏನು ಮತ್ತೆ ಮಳೆ ಹೊಯ್ಯುತ್ತಿದೆ ಅಂತ. ಇದೊಂದು ರೊಮ್ಯಾಂಟಿಕ್ ಸಿನಿಮಾ. ಕೆ ಸದಾಶಿವ್ ಅವರ ಸಣ್ಣ ಕಥೆ ಆಧಾರಿತ ಈ ಸಿನಿಮಾ UR ಅನಂತಮೂರ್ತಿ ಅವರ ಕವಿತೆಯ ಸಾಲಿನಿಂದ ಪ್ರೇರಿತೆಯಾಗಿದೆ. 2 ಕಾಲಘಟ್ಟಗಳಲ್ಲಿ ನಡೆಯೋ ಕಥೆ, 2 ಜೋಡಿಗಳ ಪ್ರೇಮ ಕಥೆ. ಇವೆರಡರಲ್ಲೂ ಮಳೆ ಮಹತ್ವದ ಪಾತ್ರ ವಹಿಸ್ತಾ ಇದೆ. ಎಲ್ಲ ನೆನಪಾಗುತ್ತಿದೆ ಅನ್ನೋದು ಈ ಸಿನಿಮಾದ ಅಡಿಬರಹ. ಅರ್ಥಪೂರ್ಣ ಸಂದೇಶಗಳು, ಮನ ಕದಡುವ ಸನ್ನಿವೇಶಗಳು ಈ ಸಿನಿಮಾದ ಜೀವಾಳ. ಶ್ರೀ ಗವಿರಂಗನಾಥ್ ಸ್ವಾಮಿ ಪಿಕ್ಚರ್ಸ್ ಬ್ಯಾನರ್ ನಡಿಯಲ್ಲಿ ಗಂಗಾಧರ್ ಅವರು ತಮ್ಮ ಪತ್ನಿ ಸುಮಾ ಹೆಸರಿನಲ್ಲಿ ಬಂಡವಾಳ ಹೂಡಿದ್ದು, ಶ್ರುತಿ ಅನಿಲ್ ಕುಮಾರ್ ಸಾಥ್ ನೀಡಿದ್ದಾರೆ. ಜೊತೆಗೆ ಬಣ್ಣ ಕೂಡ ಹಚ್ಚಿದ್ದಾರೆ. ಹಲವು ವರ್ಷಗಳಿಂದ ಸಿನಿ ರಂಗದಲ್ಲಿ ಸಕ್ರಿಯರಾಗಿರುವ ಪತ್ರಕರ್ತರಾಗಿದ್ದಂತಹ ಪರಂ ಗುಬ್ಬಿ ಆಕ್ಷನ್ ಕಟ್ ಹೇಳಿದ್ದಾರೆ. ಕಬಡ್ಡಿ ನರೇಂದ್ರ ಬಾಬು ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯ ಬರೆದಿದ್ದಾರೆ. ಶೃಂಗೇರಿ, ಹೊರನಾಡು, ಕೊಪ್ಪ, ಹರಿಹರಪುರ, ಆಗುಂಬೆ ಅಂತ ಸುಂದರ ತಾಣಗಳಲ್ಲಿ ಈ ಸಿನಿಮಾ ಚಿತ್ರೀಕರಣವಾಗಿದೆ. ಛಾಯಾಗ್ರಹಣವನ್ನ ಶಾಂತರಾವ್ ಇಪಿಲಿ, ಸಂಕಲನವನ್ನ ಧನುಷ್ ವೀರ್, ಸಂಗೀತವನ್ನ ಅತಿಶಯ ಜೈನ್, ತಾರಾಗಣದಲ್ಲಿ ಜಿ ಲಿಖಿತ್, ಜಯವರ್ಧನ, ಸುಲಕ್ಷಾ ಖೈರ್, ಭೂಮಿಕಾ ಗೌಡಾರ್, ಚಂದ್ರಶೇಖರ್ ರೆಡ್ಡಿ, ಪ್ರಕಾಶ್ ಮೂರ್ತಿ, ಕುಮಾರಿ ಸ್ವರ್ಣ, ಶ್ರುತಿ, ದಿನಮಣಿ, ಕಾವ್ಯ ಕುಮಾರಿ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ. ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳೋಣ. ಬೆಸ್ಟ್ ಆಫ್ ಲಕ್ ಆಗಿ ಯಶಸ್ವಿ ಆಗ್ಬೇಕಂದ್ರೆ ನೀವೇನ್ ಮಾಡ್ಬೇಕು? ಸಿನಿಮಾ ಮಂದಿರಕ್ಕೆ ಹೋಗಿ ನೋಡ್ಬೇಕು, ಎಂಜಾಯ್ ಮಾಡಬೇಕು. ಇನ್ನ ಮುಂದಿನ ಸಿನಿಮಾ ನೋಡೋದಾದ್ರೆ ಧೃತಿ ಅಂತ. ಆ ಸಿನಿಮಾದ ಪೋಸ್ಟರ್ನ ತೋರಿಸ್ತಾ ಇದ್ದೀನಿ. ಧೃತಿ ಅಂತ. ಏನಿದು ಧೃತಿ ಸಿನಿಮಾ? ನೋಡಿ, ಇಬ್ರು ಅಪರಿಚಿತರು. ಒಬ್ರು ಟೆನ್ನಿಸ್ ಆಟಗಾರ, ಇನ್ನೊಬ್ರು ಸಾಫ್ಟ್ವೇರ್ ಇಂಜಿನಿಯರ್. ಒಂದಿನ ತಡರಾತ್ರಿ ಇಬ್ರು ಪ್ರಯಾಣ ಮಾಡುವಾಗ ಒಂದು ಅಪಾಯಕ್ಕೆ ಸಿಲುಕಿಕೊಳ್ತಾರೆ. ನಿರ್ದಯ ಗುಂಡಗಳಿಂದ ಸಿಕ್ಕಿಬಿದ್ದ ಅವರು ಬದುಕುವುದಕ್ಕೆ ಪರಸ್ಪರ ಡಿಪೆಂಡ್ ಆಗ್ಬೇಕಾಗತ್ತೆ. ಮುಂದೇನಾಯ್ತು? ಸಿನಿಮಾ ನೋಡಿ. ನಮ್ಮ ಸುತ್ತಮುತ್ತ ಹೆಣ್ಣಿನ ಮೇಲೆ ನಡೀತಾ ಇರುವ ಶೋಷಣೆಗಳು ಹಾಗೂ ನಡೆದಿರುವ ಶೋಷಣೆಯ ಕುರಿತಾದ ಈ ಸಿನಿಮಾದಲ್ಲಿ ಶೋಷಣೆಯ ಜೊತೆಗೆ ಪರಿಹಾರವನ್ನು ಕೂಡ ಸೂಚಿಸಿದ್ದಾರೆ. ಕಥೆಯನ್ನ ಸಂಭಾಷಣೆಯನ್ನ ಬರೆದವರು ಜಗದೀಶ್. ಇದ್ರ ಜೊತೆಗೆ ಅವರು ನಿರ್ಮಾಣದ ಜವಾಬ್ದಾರಿಯನ್ನು ಹೊತ್ತು ಆಕ್ಷನ್ ಕಟ್ ಕೂಡ ಹೇಳಿದ್ದಾರೆ. ಆರಂಭದಲ್ಲಿ ಬಜೆಟ್ ಹೆಚ್ಚಿಲ್ಲದ ಕಾರಣ ಮೊಬೈಲ್ನಲ್ಲೇ ಶೂಟ್ ಮಾಡಬೇಕು ಅಂತ ನಿರ್ದೇಶಕರು ನಿರ್ದೇಶಿಸ್ತಾರೆ. ನಂತರ ಪತ್ನಿ ಹಾಗೂ ಸ್ನೇಹಿತರ ಸಹಕಾರದಿಂದ ಚಿತ್ರೀಕರಣ ಕ್ಯಾಮ್ರಾದಲ್ಲಿ ಆರಂಭ ಆಗುತ್ತೆ. ಇನ್ನೊಂದು ವಿಷಯ ಏನು ಅಂದ್ರೆ, ಚಿತ್ರೀಕರಣ ಆರಂಭವಾದ ಕೆಲವೇ ದಿನಗಳಲ್ಲಿ ಛಾಯಾಗ್ರಾಹಕರು ನಿಧನರಾಗ್ತಾರೆ.
ಆಗ ನಿರ್ದೇಶಕರೇ ಆ ಜವಾಬ್ದಾರಿಯನ್ನು ಹೊತ್ತು ಈ ಸಿನಿಮಾವನ್ನ ಕಂಪ್ಲೀಟ್ ಮಾಡಿದ್ದಾರೆ. ಸಂಗೀತವನ್ನ ಪ್ರಸನ್ನ ಕುಮಾರ್ MS, ಸಂಕಲನವನ್ನ ಶಶಾಂಕ್ ಮುರಳೀಧರನ್, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಧನುಷ್ BB, ಕೋ ಪ್ರೊಡ್ಯೂಸರ್ ಗೀತಾ, ಸಹ ನಿರ್ದೇಶನ ಮೋನಿಶ್ S, ತಾರಾಗಣದಲ್ಲಿ ಪ್ರಶಾಂತ್ ಸೊಪ್ಪಿನಮಠ್, ಅಂಚಲ್ ಗೌಡ್ರು, ಧನುಷ್ BV, ದೀಪಕ್ SD, ನೂತನ್ ಕುಮಾರ್ BN, ಪ್ರದೀಪ್ T ಹಾಗೂ ಮಧು ಮದಗೆರೆ ಅವರು ಅಭಿನಯಿಸಿದ್ದಾರೆ. ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳೋಣ. ನೀವು ಕೂಡ ಈ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಅಂತ ವಿನಂತಿಸ್ಕೊಳ್ತೇನೆ. ಇನ್ನೊಂದು ಸಿನಿಮಾ ಮಂಗಮಾಯ ಅಂತ. ಏನಪ್ಪ ಇದು ಹೆಸರು ಮಂಗಮಾಯ ಅಂತ ಇದೆಯಲ್ಲ, ನಾವು ಅನ್ಕೋತೀವಿ ಆವಾಗವಾಗ ಏನಪ್ಪ ಇಲ್ಲೇ ಇಟ್ಬಿಟ್ಟಿದ್ದೆ ಮಂಗಮಾಯ ಆಗೋಯ್ತಲ್ಲ ಇದು ಅಂತ. ಹಂಗೇನಾದ್ರೂ ಇದೆಯಾ? ನೋಡೋಣ ಬನ್ನಿ. ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಬೇರೆ ನೋಡಿ. ಯಾವಾಗ್ಲೂ ಅವಮಾನ ಹಾಗೂ ಅನ್ಯಾಯದಿಂದ ಕಂಗೆಟ್ಟ ಒಬ್ಬ ಲಾಡ್ಜ್ ರೂಮ್ ಬಾಯ್ ಹಾಗೂ ಹೀಗೂ ಮಾಡಿ ಕಪ್ಪು ಹಣ ಕದಿಯಕ್ಕೆ ಹೋಗಿ ಕಟ್ಟಡದೊಳಗೆ ಸಿಗಾಕೊಳ್ತಾನೆ. ಅವನು ಸಿಗಾಕೊಳ್ಳಲ್ಲ, ಕಟ್ಟಡದೊಳಗೆ ಅವನು ಸಿಗಾಕೊಳ್ತಾನೆ. ಯಾಕೆ ಅವನ್ ಆ ಥರ ಸಿಗಾಕೊಂಡ? ಆಮೇಲೆ ಅದರಿಂದ ಅವನು ಹೊರಗೆ ಬರೋದಕ್ಕೆ ಆತ ಏನು ಹೋರಾಟ ಮಾಡ್ದ ನೋಡಿ. ಕಪ್ಪು ಹಣನೇ ಇರ್ಬೋದು, ಒಳ್ಳೆ ಹಣನೇ ಇರ್ಬೋದು, ಕದಿಯೋದು ತಪ್ಪೆ ಅಲ್ವೇ? ಅದರಲ್ಲೂ ಕೂಡ ಈ ಸಿನಿಮಾದಲ್ಲಿ ಏನೊಂದು ಮೆಸೇಜ್ ಇದೆ. ನೀವು ಸಿನಿಮಾನೇ ಹೋಗಿ ಎಲ್ಲಿ ನೋಡಬೇಕು? ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಬೇಕು. ಪುತ್ತೂರು ಬ್ರದರ್ಸ್ ಎಂಟರ್ಟೈನ್ಮೆಂಟ್ ಬ್ಯಾನರ್ ನಡಿ ನಿರ್ಮಾಣವಾದ ಈ ಸಿನಿಮಾವನ್ನ ಪ್ರಸಾದ್ ಪುತ್ತೂರು ಕಥೆ, ಚಿತ್ರಕಥೆ, ಸಂಭಾಷಣೆ ಬರೆದು ಆಕ್ಷನ್ ಕಟ್ ಹೇಳಿದ್ದಾರೆ. ಛಾಯಾಗ್ರಹಣವನ್ನ ವಿಷ್ಣು ಪ್ರಸಾದ್, ಸಂಕಲನವನ್ನ CK ಕುಮಾರ್, ಸಹ ನಿರ್ದೇಶನ ಜಗದೀಶ್ ಅಲೈಕೆ, ತಾರಾಗಣದಲ್ಲಿ ರಾಧೇಶ್ ಶೆಣೈ, ಪ್ರಕಾಶ್ ಶೆಣೈ, ಅಕ್ಷತಾ ಅಮೀನ್, ಪ್ರಸನ್ನ ಪುತ್ತೂರು, ನಿತಿನ್ ಅಗರ್ವಾಲ್ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ. ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳೋಣ. ನೀವು ಕೂಡ ಈ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಅಂತ ವಿನಂತಿಸ್ಕೊಳ್ತೇನೆ. ಇನ್ನ ಮುಂದಿನ ಸಿನಿಮಾ ಲೂಪ್ ಅಂತ. ಲೂಪ್ ಅಂದ್ರೆ ನಿಮಗೆ ಗೊತ್ತೇ ಇದೆ, ಒಂದ್ ಕಡೆಯಿಂದ ಹೋಗಿ ಇನ್ನೊಂದ್ ಕಡೆಗೆ ಬರೋದಲ್ಲ, ಅಲ್ಲೇ ಸುತ್ತಾ ಇರೋದು. ಆ ಥರ ಏನಾದ್ರು ಇದೆಯಾ ಈ ಸಿನಿಮಾದಲ್ಲಿ? ನೋಡೋಣ ಬನ್ನಿ. ದಿಢೀರ್ ದುಡ್ಡು ಮಾಡಬೇಕು ಅನ್ನೋದು ನಿಮ್ಗೆಲ್ರಿಗೂ ಅಂತಲ್ಲ, ಎಲ್ರಿಗೂ, ಬಹುತೇಕವಾಗಿ ಎಲ್ರಿಗೂ ಒಂದು ಆಸೆ ಇರುತ್ತೆ. ಆದರೆ ಅವರು ಮೋಸ ಹೋಗೋದೇ ಹೆಚ್ಚು. ಅಂಥವ್ರನ್ನ ಬಲಿ ಹಾಕೋದಕ್ಕೆ ಕಾಯ್ತಾ ಇರೋ ಮೋಸಗಾರರಿಗೆ ಇವರು ಸುಲಭವಾದ ತುತ್ತು. ಇಂಥವರು ಬೆಟ್ಟಿಂಗಿಗೆ ಬಲಿಯಾದ್ರೆ ಹೆಂಗಿರುತ್ತೆ? ಅಂಥದೇ ಕಥಾ ಹೊಂದಿರದ ಸಿನಿಮಾ ಲೂಪ್. ಎಕ್ಸ್ಪೋರ್ಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಮೂವರು ಬೆಟ್ಟಿಂಗ್ ಆಟಕ್ಕೆ ಬಲಿ ಬಿದ್ದು ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುವ ಕುರಿತ ಸಿನಿಮಾ ಇದು. ಅವರು ಆ ಲೂಪ್ನಿಂದ ಹೊರಗೆ ಬರಕ್ಕಾಯ್ತಾ? ಸಿನಿಮಾ ನೋಡಿ. ಯಲ್ಲಪ್ಪ SK ನಿರ್ಮಾಣದ ಈ ಸಿನಿಮಾವನ್ನ ಯಶವಂತ್ ಹಾಸನ್ ನಿರ್ದೇಶನ ಮಾಡಿದ್ದಾರೆ. ಉಮೇಶ್ KN ನಿರ್ಮಾಣದಲ್ಲಿ ಸಾಥ್ ನೀಡಿದ್ದಾರೆ. ಚೇತನ್ ಕುಮಾರ್ ಹಾಡು ಬರೆದಿದ್ದಾರೆ. ಛಾಯಾಗ್ರಹಣವನ್ನ ಜೀವನ್ ಗೌಡ, ಸಂಕಲನವನ್ನ ಅನಿಲ್ ಆಚಾರ್, ತಾರಾಗಣದಲ್ಲಿ ಶಶಿಕಿರಣ್ SY, ಶೋಭಿತಾ M, ಮಿಮಿಕ್ರಿ ಗೋಪಿ, ಅಭಿಲಾಷ್ ನಾರಾಯಣ್, ಮಂಜುಳಾ RS, ಅಪ್ಪು ರಾಜ್ ಹಾಗೂ ಗಣೇಶ್ G ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ. ನೀವು ಕೂಡ ಈ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ. ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳ್ತೀವಿ. ಇನ್ನು ಮುಂದಿನ ಸಿನಿಮಾ ನೋಡೋದಾದ್ರೆ ಆಪರೇಷನ್ D ಅಂತ. ಏನಿದು? ಎಂತ ಆಪರೇಷನ್ ಇದು? ಆಸ್ಪತ್ರೆಯಲ್ಲಿರೋ ಆಪರೇಷನ್ ಅಂತ ಅನ್ಕೊಂಡ್ರಾ? ಅಲ್ಲ ಸ್ವಾಮಿ, ಇದು ಇನ್ನೊಂಥರ ಆಪರೇಷನ್. ಏನು ಅಂತಂದ್ರೆ ಇದೊಂದು ರೋಮಾಂಚಕಾರಿ ಥ್ರಿಲ್ಲರ್ ಸಿನಿಮಾ. ಅತ್ಯಂತ ಪ್ರಮುಖ ವ್ಯಕ್ತಿಯ ಅನುಮಾನಾಸ್ಪದ ಕೊಲೆಯ ಹಿಂದಿನ ರಹಸ್ಯಗಳನ್ನ ಬಿಚ್ಚಿಡುವಂತ ಒಂದು ಕಥೆ. ತನಿಖೆ ಆರಂಭ ಆಗ್ತಾ ಇದ್ದಂತೆ ಆಘಾತಕಾರಿ ಸತ್ಯಗಳು, ಗುಪ್ತ ಉದ್ದೇಶಗಳು ಬೆಳಕಿಗೆ ಬರ್ತವೆ. ಅವ್ಯವಸ್ಥೆಯ ನಡುವೆ ಪ್ರಣಯದ ಸ್ಪರ್ಶ, ಅನಿರೀಕ್ಷಿತ ತಿರುವುಗಳು ಈ ಸಿನಿಮಾದ ಆಕರ್ಷಣೆ. ಅದ್ವೈತ ಫಿಲ್ಮ್ ಫ್ಯಾಕ್ಟರಿ ಮತ್ತು ಮಸ್ಕ್ಯುಲರ್ ಗ್ರೂಪ್ ಅಡಿಯಲ್ಲಿ ಭಾರ್ಗವಿ ಮುರಳಿ ಹಾಗೂ ರಂಗನಾಥ್ B ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದು ಸುರೇಶ್ B ಸಹಕಾರವನ್ನ ನೀಡಿದ್ದಾರೆ. ತಿರುಮಲೇಶ B ಕಥೆ, ಚಿತ್ರಕಥೆ ಬರೆದು ನಿರ್ದೇಶನ ಮಾಡಿದ್ದಾರೆ. ಸಂಗೀತವನ್ನ ವೇದಿಕ್ ಹಾಗೂ ಸಂತೋಷ್ ಆರ್ಮುಗಂ, ಛಾಯಾಗ್ರಹಣವನ್ನ ಕಾರ್ತಿಕ್ ಪ್ರಸಾದ್, ಸಂಕಲನವನ್ನ ವಿಕ್ರಮ್ ಶ್ರೀಧರ್, ತಾರಾಗಣದಲ್ಲಿ ರುದ್ರೇಶ್ ಬೂದನೂರು, ಸುಹಾಸ್ ಆತ್ರೇಯ, ವಿನೋದ್ ದೇವ, ಸ್ನೇಹಾ ಭಟ್, ಇಂಚರ ಭರತ್ರಾಜ್, ವೆಂಕಟಾಚಲ, ಶಿವಮಂಜು, ಮಹೇಶ್ S ಕಲಿ, ಪೃಥ್ವಿ ಬನವಾಸಿ, ಸಂಚಯ್ ನಾಗರಾಜ್ ಹಾಗೂ ಕ್ರೇಜಿ ನಾಗರಾಜ್ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ. ಈ ಸಿನಿಮಾಗೂ ಕೂಡ ನಾವು ಬೆಸ್ಟ್ ಆಫ್ ಲಕ್ ಹೇಳೋಣ. ನೀವು ಕೂಡ ಈ ಸಿನಿಮಾ ಯಶಸ್ವಿ ಆಗ್ಬೇಕಂದ್ರೆ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಅಂತ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ. ಇವಿಷ್ಟು ಈ ವಾರ ಅಂದ್ರೆ ಮೇ 8ಕ್ಕೆ ತೆರೆ ಕಾಣುವಂತಹ ಸಿನಿಮಾಗಳು, ಕನ್ನಡದ ಸಿನಿಮಾಗಳು. ಇನ್ನ ಬೇರೆ ಭಾಷೆಯ ಸಿನಿಮಾಗಳನ್ನ ನೋಡೋದಾದ್ರೆ ಹಿಂದಿಯಲ್ಲಿ 8 ಸಿನಿಮಾಗಳು ತೆರೆ ಕಾಣ್ತಾ ಇದಾವೆ.
ಮೊದಲನೇದಾಗಿ ಆಖರಿ ಸವಾಲ್ ಅನ್ನುವಂತ ಒಂದು ಸಿನಿಮಾ. ಸಂಜಯ್ ದತ್, ನಿಖಿಲ್ ನಂದಾ ನಿರ್ಮಾಣದ ಈ ಸಿನಿಮಾವನ್ನ ಅಭಿಜಿತ್ ಮೋಹನ್ ವಾರಂಗ್ ನಿರ್ದೇಶನ ಮಾಡಿದ್ದು ಸಂಜಯ್ ದತ್ ಪ್ರಮುಖ ಪಾತ್ರದಲ್ಲಿದ್ದಾರೆ. ಕೃಷ್ಣಾವತಾರಂ ಪಾರ್ಟ್ 1 ದಿ ಹಾರ್ಡ್ ಅನ್ನುವಂಥದ್ದು ಇದು ಮೇ 7ಕ್ಕೆ ತೆರೆ ಕಾಣ್ತಾ ಇದೆ. ಇದು ಮೂಲತಃ ಹಿಂದಿ ಭಾಷೆಯದ್ದಾದ್ರೂ ಕೂಡ ತಮಿಳು ಹಾಗೂ ತೆಲುಗು ಭಾಷೆಯಲ್ಲಿ ಕೂಡ ತೆರೆ ಕಾಣ್ತಾ ಇದೆ. ಭಕ್ತಿ ಪ್ರಧಾನ, ಸತ್ಯಭಾಮೆ ಕಂಡಂತೆ ಕೃಷ್ಣನ ವೃಂದಾವನದಿಂದ ದ್ವಾರಕೆಯವರೆಗಿನ ಪಯಣವು ಈ ಸಿನಿಮಾದ ಕಥಾಹಂದಿರ. ದೀದಿ ಕಿ ಶಾದಿ ಅನ್ನುವಂಥ ಒಂದು ಕಾಮಿಡಿ ಸಿನಿಮಾ. ಈ ಸಿನಿಮಾದಲ್ಲಿ ನಿಮ್ಗೆಲ್ರಿಗೂ ಗೊತ್ತು ಕಪಿಲ್ ಶರ್ಮಾ ಶೋ ಅಂತ ಒಂದು ಕಾಮಿಡಿ ಶೋ ಇದೆ. ಆ ಮೂಲಕ ಪ್ರಖ್ಯಾತವಾದ ಕಾಮಿಡಿಯನ್ ಕಪಿಲ್ ಶರ್ಮಾ ಹಾಗೂ ನೀತು ಸಿಂಗ್ ಪ್ರಮುಖ ಪಾತ್ರದಲ್ಲಿದ್ದು ಆಶಿಷ್ ಆರ್ ಮೋಹನ್ ಕಥೆ ಬರೆದು ನಿರ್ದೇಶನ ಮಾಡಿದ್ದಾರೆ. ಇನ್ನ ಮೈ ಆಕ್ಟರ್ ನಹಿ ಹೂ ಅನ್ನುವಂಥ ಒಂದು ಹಿಂದಿ ಸಿನಿಮಾ. ಆದಿತ್ಯ ಕೃಪಲಾನಿ ನಿರ್ಮಿಸಿ ನಿರ್ದೇಶಿಸಿದ ಈ ಸಿನಿಮಾದಲ್ಲಿ ನವಾಜುದ್ದೀನ್ ಸಿದ್ದಿಕಿ ಪ್ರಮುಖ ಪಾತ್ರದಲ್ಲಿದ್ದಾರೆ. ನಂತರ ಕಾಮಿಡಿ ಸಿನಿಮಾ ಇನ್ನೊಂದು ದುಲ್ಹನಿಯಾ ಲೇ ಜಾಯೆಂಗೆ, ಇನ್ನೊಂದು ಕಾಮಿಡಿ ಸಿನಿಮಾ ಡಗ್ ಡಗ್, ಮತ್ತೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಬಾಜಿಂಗ್ ಕ್ವಾಟ್ವೇ ಹಾಗೂ ಒಂದು ರೊಮ್ಯಾಂಟಿಕ್ ಸಿನಿಮಾ. ಇದು ಮೇ 10ಕ್ಕೆ ತೆರೆ ಕಾಣ್ತಾ ಇದೆ. ಅದರ ಹೆಸರು ಹೈನಿಯತ್ ಅಂತ. ಒಟ್ಟು 8 ಸಿನಿಮಾಗಳು ಹಿಂದಿಯಲ್ಲಿ ತೆರೆ ಕಾಣ್ತಾ ಇದ್ದಾವೆ. ಇನ್ನ ತೆಲುಗುನಲ್ಲಿ 6 ಸಿನಿಮಾಗಳು. ಎ ಫಿಲಂ ಬಾಯ್ ಗಿರಿ ಅನ್ನುವಂಥ ಒಂದು ಕಾಮಿಡಿ ಸಿನಿಮಾ. ವಿಶೇಷ ಏನು ಗೊತ್ತಾ, ಈ ಸಿನಿಮಾಗೂ ಕನ್ನಡಕ್ಕೂ ಒಂದು ನಂಟಿದೆ. ರಿಷಬ್ ಶೆಟ್ಟಿ ಅಭಿನಯಿಸಿದ ಕನ್ನಡದ ಹರಿಕಥೆ ಅಲ್ಲ ಗಿರಿಕಥೆ ಅನ್ನೋ ಸಿನಿಮಾನ ಈಗ ತೆಲುಗು ಭಾಷೆಯಲ್ಲಿ ಎ ಫಿಲಂ ಬಾಯ್ ಗಿರಿ ಅನ್ನುವಂಥ ಹೆಸರಿನಲ್ಲಿ ತೆರೆ ಕಾಣ್ತಾ ಇದೆ. ಸಿನಿಮಾ ನಿರ್ಮಾಣ ಮಾಡುವ ಕನಸು ಕಾಣುವವರ ಸುತ್ತ ಹೆಣೆದ ಕಥೆಯೇ ಈ ಸಿನಿಮಾ. ಕನ್ನಡದಲ್ಲಿ ಸದ್ದು ಮಾಡಿತ್ತು. ಕರಣ್ ಅನಂತ್ ಹಾಗೂ ಅನಿರುದ್ಧ್ ಮಹೇಶ್ ಕಥೆ ಬರೆದು ನಿರ್ದೇಶಿಸಿದ್ದು ರಿಷಬ್ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿದ್ದಾರೆ. ಎಂ ಫಾರ್ ಎಂ ಅನ್ನುವಂತಹ ಅಂದ್ರೆ ಮೋಟಿವ್ ಫಾರ್ ಮರ್ಡರ್ ಅನ್ನುವಂತಹ ಒಂದು ಕ್ರೈಮ್ ಸಿನಿಮಾ. ಇದು ತೆಲುಗು ಭಾಷೆಯಲ್ಲಿ ಮೂಲತಃ ಇದ್ರೂ ಕೂಡ ಹಿಂದಿಯಲ್ಲಿ ಕೂಡ ತೆರೆ ಕಾಣ್ತಾ ಇದೆ. ಗೋದಾವರಿ ಗುಟ್ಟು ಪೈನ ಅನ್ನುವಂತಹ ಒಂದು ಕಾಮಿಡಿ ರೊಮ್ಯಾಂಟಿಕ್, ರಾಜೋರಾ ಅನ್ನುವಂತಹ ಒಂದು ಆಕ್ಷನ್ ಥ್ರಿಲ್ಲರ್, ಹರಡು ಅನ್ನುವಂತಹ ಆಕ್ಷನ್, ಸತಿ ಲೀಲಾವರಿ ಅನ್ನುವಂತಹ ಒಂದು ಕಾಮಿಡಿ ರೊಮ್ಯಾಂಟಿಕ್. ಒಟ್ಟು 6 ಸಿನಿಮಾಗಳು ತೆಲುಗು ಭಾಷೆಯಲ್ಲಿ ತೆರೆ ಕಾಣ್ತಾ ಇದ್ದಾವೆ. ಇನ್ನ ತಮಿಳು ಭಾಷೆಯಲ್ಲಿ 2 ಸಿನಿಮಾ, ಡೇ 11 ಹಾಗೂ 29 ಅನ್ನುವಂಥ 2 ಸಿನಿಮಾಗಳು. ಮಲಯಾಳಂನಲ್ಲಿ 4 ಸಿನಿಮಾ, ಕ್ರೈಮ್ ಮಿಸ್ಟ್ರಿ ಥ್ರಿಲ್ಲರ್ ಇರುವ ಡ್ರೀಡಮ್, ಆಕ್ಷನ್ ಥ್ರಿಲ್ಲರ್ ಇರುವ ಆಂಕಮ್ ಅಟ್ಟಹಾಸಂ, ಸಸ್ಪೆನ್ಸ್ ಥ್ರಿಲ್ಲರ್ ಇರುವ ಡೋಸ್, ಇನ್ನೊಂದು ಮಧುರಮಿ ಜೀವಿತಂ ಅನ್ನುವಂಥ ಒಟ್ಟು 4 ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ. ಇನ್ನು ಇಂಗ್ಲಿಷ್ ಅಲ್ಲಿ 2 ಸಿನಿಮಾ, ಮಾರ್ಟಲ್ ಕಾಂಬ್ಯಾಟ್ 2 ಅನ್ನುವಂಥ ಈ ಸಿನಿಮಾ ಆಕ್ಷನ್, ಅಡ್ವೆಂಚರಸ್ ಅಂಡ್ ಫ್ಯಾಂಟಸಿ. ಮೂಲತಃ ಇಂಗ್ಲಿಷ್ ಭಾಷೆಯ ಸಿನಿಮಾ ಆದ್ರೂ ಕೂಡ ಹಿಂದಿ, ತೆಲುಗು ಹಾಗೂ ತಮಿಳಲ್ಲಿ ಇದು ತೆರೆ ಕಾಣ್ತಾ ಇದೆ. ದ ಶೀಪ್ ಡಿಟೆಕ್ಟಿವ್ ಅನ್ನುವಂತಹ ಒಂದು ಆಕ್ಷನ್ ಕಾಮಿಡಿ ಮಿಸ್ಟ್ರಿ ಸಿನಿಮಾ. ಒಟ್ಟು 27 ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇದ್ದಾವೆ. ಇವೆಲ್ಲದರ ನಡುವೆ ಕನ್ನಡದ KD ಸಿನಿಮಾ ಕೂಡ ಚೆನ್ನಾಗಿ ಓಡ್ತಾ ಇದೆ. ಈ ಎಲ್ಲ ಸಿನಿಮಾಗಳನ್ನ ನೀವು ಸಿನಿಮಾ ಮಂದಿರದಲ್ಲಿ ನೋಡಿದಾಗ ಮಾತ್ರ, OTT ನಲ್ಲಿ ಎಲ್ಲದರಲ್ಲೂ ಅದು ಬಂದೇ ಬರುತ್ತೆ, ಇಲ್ಲ ಅಂತಲ್ಲ. ಆದ್ರೆ ಸಿನಿಮಾನಲ್ಲಿ ಮಂದಿರಕ್ಕೆ ಹೋಗಿ ನೋಡಿದಾಗ ಅದರದ್ದೊಂದು ಮಜಾನೇ ಬೇರೆ. ಯಾಕೆ ಹೇಳಿ, ದೊಡ್ಡದಾದ ಒಂದು ಸ್ಕ್ರೀನು, ಅದಕ್ಕೆ ನಾವು ಅದನ್ನ ಬೆಳ್ಳಿ ಪರದೆ ಅಂತ ಹೇಳ್ತೀವಿ. ಬೆಳ್ಳಿ ಪರದೆಯಲ್ಲಿ ಆ ಸೌಂಡ್ ಎಫೆಕ್ಟ್ ಅಲ್ಲಿ ಆ ದೃಶ್ಯಗಳನ್ನ ನೋಡಿದಾಗ ನಮಗೆ ಮನೆಯಲ್ಲಿ ನೋಡೋದಕ್ಕಿಂತ ಒಂದು ಹೆಚ್ಚಿನ ಹೊಸ ಅನುಭವವನ್ನ ನೀಡುತ್ತೆ ಆ ಒಂದು ವಾತಾವರಣ. ಹೀಗಾಗಿ ನೀವೆಲ್ಲರೂ ಕೂಡ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ. ಮುಂದಿನ ವಾರ ಮತ್ತೆ ಹೊಸ ಸಿನಿಮಾಗಳು ಯಾವ್ಯಾವ್ದು ತೆರೆ ಕಾಣ್ತಾ ಇರ್ತೇವೆ ಅದರ ವಿವರಗಳನ್ನ ತಗೊಂಡು ನಾನು ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.